ಮುರಾರಿ. ಕರ್ಮಫಲ ಅನುಭವಿಸಲೇಬೇಕು. ಆದ್ದರಿಂದ ಸತ್ಯಭಾಮ ಶ್ರೀಕೃಷ್ಣನು ನರಕಾಸುರನೊಂದಿಗೆ ಯುದ್ಧಕ್ಕೆ ಹೊರಟಾಗ ತಾನೂ ಬರುತ್ತೇನೆ ಅಂತ ಹೇಳ್ತಾಳೆ. ಕೃಷ್ಣನು ನಿನ್ನದು ಕೋಮಲವಾದ ಶರೀರ, ಎಲ್ಲವನ್ನು ತಡೆದುಕೊಳ್ಳಲು ಕಷ್ಟವಾಗುತ್ತೆ ಅಂತ ಹೇಳಿ ತಡೆಯಲು ಪ್ರಯತ್ನಿಸಿದರೂ ಕೇಳಲಿಲ್ಲ. ಶ್ರೀಕೃಷ್ಣನ ಜೊತೆ ಬರುತ್ತಾಳೆ. ಇಲ್ಲಿ ಸತ್ಯಭಾಮಳಿಗೆ ನರಕಾಸುರನು ತನ್ನ ಮಗ ಅಂತ ತಿಳಿಯೋದು. ಆದರೆ ಕೃಷ್ಣನಿಗೆ ತಿಳಿದಿದೆ. ಯಾಕೆ ಅಂತಂದರೆ ಸತ್ಯಭಾಮ ಜೀವಾತ್ಮ, ಕೃಷ್ಣನು ಪರಮಾತ್ಮ. ನಾವು ದೇವರನ್ನು ಆಶ್ರಯಿಸಿದರೆ ಸಿಗುವನು. ಪರಮಾತ್ಮನಿಗಾಗಿ ನಾವು ಏನೂ ಕೊಡಬೇಕಾಗಿಲ್ಲ, ಭಕ್ತಿಗೆ ಒಲಿಯುವನು. ಹೀಗೆ ಕೃಷ್ಣನ ಜೊತೆ ಸತ್ಯಭಾಮಳು ಸಹ ಯುದ್ಧರಂಗಕ್ಕೆ ಬರ್ತಾಳೆ. ಅಲ್ಲಿ ಸೈನ್ಯಾಧಿಪತಿಯಾದ ಮುರ ಎನ್ನುವವನು ಬರ್ತಾನೆ. ಶ್ರೀಕೃಷ್ಣನು ತನ್ನ ಪಾಂಚಜನ್ಯ ಶಂಖವನ್ನು ಊದ್ತಾನೆ. ಆ ಶಬ್ದಕ್ಕೆ ಸಾವಿರಾರು ಸೈನಿಕರು ಅಸುನೀಗಿದರು. ಧರ್ಮರಾಯನ ಶಂಖದ ಹೆಸರು ಅನಂತ ವಿಜಯಂ, ಭೀಮನದು ಪೌಂಡ್ರಂ, ನಕುಲನದು ಸಘೋಷಂ, ಸಹದೇವನದು ಮಣಿಪುಷ್ಪಕಂ. ಹೀಗೆ ಕೃಷ್ಣನ ಶಂಖವನ್ನು ಊದ್ತಾ ಇದ್ದಂತೆಯೇ ಯುದ್ಧ ಪ್ರಾರಂಭವಾಯಿತು. ಮುರನೆಂಬ ರಾಕ್ಷಸನು ಕೃಷ್ಣನಿಗೆ ಹೇಳ್ತಾನೆ, ತಡೆದುಕೋ, ಕೃಷ್ಣ ನಿನ್ನೊಂದಿಗೆ ಯುದ್ಧ ಮಾಡಲು ಸೈನ್ಯಾಧಿಪತಿ ಮುರನು ಸಾಕು ಎಂದು ಹೇಳುತ್ತಾ ತನ್ನ ಗದೆಯನ್ನು ಬೀಸ್ತಾನೆ. ಅದು ಕೃಷ್ಣನಿಗೆ ತಗಲುವ ಮೊದಲೇ ಕೃಷ್ಣನು ಮುರನ ಕಡೆಗೆ ತನ್ನ ಗದೆಯನ್ನು ಬೀಸಿದಾಗ ಅದು ಮುರನ ಗದೆಯನ್ನು ದಾಟಿ ವೇಗವಾಗಿ ಮುಂದೆ ಹೋಗಿ ಮುರನನ್ನು ಸಂಹರಿಸ್ತಾನೆ. ಅಂದಿನಿಂದ ಕೃಷ್ಣನಿಗೆ ಮುರಾರಿ ಎಂಬ ಹೆಸರು ಬರುತ್ತೆ.